ಇದು ರ್ಯಾಪಿಡನೋ ಇಲ್ಲ ಟೆಂಪೋನೋ ಆಟೋನೋ ಏನು ಅರ್ಥ ಆಗ್ತಾ ಇಲ್ಲ. ನಮ್ಮ ಭಯ್ಯ ಪಾಪ ರಾಜಾಜಿನಗರ್ ಇಸ್ಕಾನ್ ಟೆಂಪಲ್ ಮಧ್ಯದಲ್ಲಿರೋ ಅವ್ರೇನು ಮಾಡ್ತಾರೆ, ನಮ್ಮ ಹೇಳಿದ್ನೆಲ್ಲ ಕಂಬೇಕು ಚಾಲೆಂಜ್ ಅದು ಅಂತ ಅದನ್ನು ಸಕ್ಸಸ್ ಮಾಡಿದ್ದೀನಿ. ಮನೆಗೆ ಹೋಗಿ ಹೇಳಿ ಅದಕ್ಕೆ ನಾನು ರೂಮಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಡಿಸ್ಟರ್ಬ್ ಮಾಡ್ಬಿಡೋರಿಗೆ ಅಂತ. ಹಾಯ್ ಗೈಸ್, ಎಲ್ಲರೂ ನಮಸ್ಕಾರ. ನಮ್ಮ ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರ್ಯಾರು ಅಕೌಂಟ್ಗೆ ಹೊಸದಾಗಿ ಬಂದಿರೋ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ಲಾಶ್ ಬ್ಯಾಕ್. ಗೈಸ್, ಬೆಳಗ್ಗೆನೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ನೋಡಿ. ಕ್ಲಾಸ್ ಕೇಳ್ತಾ ಇದ್ದೀನಿ. ಈ ಕಡೆ ಕ್ಲಾಸ್ ನಡೀತಾರೆ, ಇನ್ನೊಂದು ಸೈಡ್ ಈಟ್ರ್ ಹಾಕಿದ್ದೀನಿ. ಕ್ಲಾಸ್ ಮುಗಿದ ತಕ್ಷಣ ಸ್ನಾನ ಮಾಡಿಕೊಂಡು ಗೊತ್ತಾರ ನಾನು ಹೇಳ್ದಂಗೆ ಕಮ್ ಬ್ಯಾಕ್ ಡೇ ಇವತ್ತು. ನಮ್ಮ ನಡೆ ಡೈರೆಕ್ಟ್ ರ್ಯಾಪಿಡೋ ಕಡೆಗೆ 12 ಗಂಟೆ ಕ್ಲಾಸ್ ಮುಗಿಯುತ್ತೆ. ನಾವು ಎಲ್ಲ ತಿಂದು ರೆಡಿಯಾಗಿ ಹೋಗಿರ್ತೀವಿ. ಒಂದೂವರೆ ಆಗುತ್ತೆ ಇವತ್ತು. ಇಷ್ಟು ದಿನ ನೈಟ್ 7 ಗಂಟೆ 8 ಗಂಟೆ ಹೋಗ್ತಿದ್ರು. ಇವತ್ತು ಮಧ್ಯಾಹ್ನ 1 ಗಂಟೆ 1:30ಗೆ ಹೋಗ್ತೀನಿ. ದಟ್ ಇಸ್ ಕಾಲ್ಡ್ ಕಮ್ ಬ್ಯಾಕ್ ಅಷ್ಟೇ, ಬೇರೆ ಏನು ಸ್ಪೆಷಲ್ ಇಲ್ಲ. ಅರ್ನ್ ಮಾಡಬೇಕು, ಕಮಿಟ್ಮೆಂಟ್ ಜಾಸ್ತಿ ಇದ್ದಾವೆ. ಸುಮ್ಮನೆ ಸೋಂಬೇರಿ ಆದರೆ ಆಗಲ್ಲ ಅಂದ್ಬಿಟ್ಟು ಮೈಂಡ್ನ ಚೇಂಜ್ ಮಾಡಿಕೊಂಡು ನಾನು ಬಂದಿರೋ ಡಿಸಿಷನ್ ಇದು ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ಕ್ಲಾಸ್ ಕೇಳ್ತೀನಿ ರೀ. A few moments later. ಗೈಸ್, ಅಂತಂತೂ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಾಯಿತು ನೋಡಿ. ಸ್ನಾನ ಮಾಡಿ ಫ್ರೆಶ್ ಆಗಿದ್ದೀನಿ. ಸ್ನಾನ ಮಾಡಿದ ತಕ್ಷಣ ನಾನು ಮೊದಲು ಮಾಡೋ ಕೆಲಸ ಏನಂದರೆ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಬಂದು ನಮ್ಮ ಶಿವ ಹತ್ರ ಆಶೀರ್ವಾದ ತೊಗೊಳೋದು. ನೀವು ಎಲ್ಲ ಆಶೀರ್ವಾದ ತೊಗೊಂಬಿಡಿ. ನಾವತ್ತು ರ್ಯಾಪಿಡೋ ಬೇಗ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಿದ್ವಿ. ನಮ್ಮ ಶಿವ ನಮಗೆ ಎಲ್ಲ ಒಳ್ಳೇದು ಮಾಡಿ. ಶಿವ ಇದ್ರೇ ನಾವಿದ್ರೇ ಶಿವ ಅಂತ ಅಲ್ಲ, ಶಿವ ಇದ್ದರೆ ಮಾತ್ರ ನಾವು. ಏನೇನು ಹೇಳಬೇಕು ಏನೇನು ಹೇಳ್ತೀನಿ ಗೈಸ್. ಒಂಥರ ಲೂಸ್ ಥರ ನಾನು ಶಿವನೊಂದು ವಿಭೂತಿ ಇಕ್ಕೊಂಡು ಅಷ್ಟೇ ಗೈಸ್. ಇವಾಗ ಸಾಂಬಾರು ಬಿಸಿಗೆ ಇಕ್ಕಿದ್ದೀನಿ. ಬೇಗ ಬೇಗ ಊಟ ಮಾಡಿಕೊಂಡು ನಮ್ಮ ನಡೆ ರ್ಯಾಪಿಡೋ ಕಡೆ. ಫೋನು ಕ್ಯಾಮ್ರಾ ಸ್ವಲ್ಪ ಚಾರ್ಜ್ ಆಗಬೇಕು, ಆಮೇಲೆ ಸಿಗ್ತೀನಿ. 1 hour later. ಫೈನಲ್ ರ್ಯಾಪಿಡೋ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಕೆಲಸ ಇತ್ತು ಗೌರ್ಮೆಂಟ್ ಸ್ಕೂಲ್ ಹತ್ರ, ಬಟ್ ಅದೇನೋ ವೋಟರ್ ಐಡಿದು ಫಾರ್ಮ್ ಕೊಡಬೇಕಾಯ್ತು, ಕೊಟ್ಬಿಟ್ಟು ಬಂದೆ. ಇವಾಗ ನಮ್ಮ ಡ್ರಾಪ್ ಬಂದು ಓರೈನ್ ಮಾಲ್ ಹತ್ರ, ರಾಜಾಜಿನಗರ್ ಇಸ್ಕಾನ್ ಟೆಂಪಲ್ ಮಧ್ಯದಲ್ಲಿರೋ ಓರೈನ್ ಮಾಲ್ ಹತ್ರ ನಮ್ಮ ಡ್ರಾಪು. ನೋಡಿದ್ರಲ್ಲ ಬೆಂಗಳೂರು ಹೆಂಗಿದೆ ಅಂತ. ಟ್ರಾಫಿಕ್ ಇಲ್ಲ, ಮಳೆ ಬರೋಂಗಾಗಿದೆ. ವೆದರ್ ಮಾತ್ರ ಸೂಪರ್ ಆಗಿದೆ ಬೆಂಗಳೂರಲ್ಲಿ. ಸೂರ್ಯನ ಏನು ಮುಳುಗೋಗ್ತಾನೆ. ಈ ಬಿಲ್ಡಿಂಗ್ ನೋಡಿ ಎಷ್ಟು ಉದ್ದ ಇದಾವೆ ಅಂತ. ನಾವು ನೋಡಿದ್ರೆ ಈ ಥರ ವೀಡಿಯೋ ಮಾಡ್ಕೊಂಡು ಬಿಟ್ಟಿದ್ದೀವಿ. ಆರ್ಡ್ರ್ ಬಿತ್ತು ಗೈಸ್. ವರ್ಮಾವು ನಮ್ಮೇರೆ ಸೈಡ್ ಆರ್ಡ್ರ್ ಬಿತ್ತು ನೋಡಿ, ತೊಗೊಂಡಿದ್ದೀನಿ. ರ್ಯಾಪಿಡೋ ಮಾಡುವಾಗ ಒಂದು ಮೂಮೆಂಟ್ ಆಯಿತು, ಅದು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ಸೋ, ಅದಕ್ಕೆ ಮಾಡೋಕ್ಕೆ ಬಂದೆ. ಇಲ್ಲಿ ಒಂದು ಡ್ರಾಪ್ ಇತ್ತು, ಬಂದು ಡ್ರಾಪ್ ಮಾಡಿದೆ. ಆದರೆ ಅವನ ಹತ್ರ ಚೇಂಜ್ ಇರಲಿಲ್ಲ. 500 ರೂಪಾಯಿ ಇತ್ತು. ಕಾಸು ನೋಡಿದ್ರೆ 67 ರೂಪೀಸ್ ಆಗಿತ್ತು. ಅದಕ್ಕೆ ಅವನೇನು ಮಾಡ್ದೆ ಅಂದರೆ ಪಾಪ ಕರ್ಕೊಂಡೋಗಿ ಬೇಕ್ರಿಯಲ್ಲಿ ನನಗೆ ಪಪ್ಸು ಟೀ ಎಲ್ಲ ಕೊಡಿಸಿ ಫ್ರೀಯಾಗಿ ತಿನ್ನಿಸಿ ಚೇಂಜ್ಗೋಸ್ಕರ ಮತ್ತು ನನ್ನ ರೇಟ್ ದುಡ್ಡು ಎಷ್ಟಾಗುತ್ತೋ ಅಷ್ಟು ಕೊಟ್ಟ. ಅದು ಯಾರು ಅಂದರೆ ನಮ್ಮ ಕನ್ನಡದವರಲ್ಲ, ಆ್ಯಕ್ಚುಲಿ ಅವನು ನಾರ್ತ್ ಸೈಡವನು, ಹಿಂದಿಯವನು. ಎಷ್ಟು ಒಳ್ಳೆ ಗುಣ ತೋರಿಸ್ದ ಅಂದರೆ ಫುಲ್ ಖುಷಿಯಾಗೋದೆ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಬೇಕಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಾನು ನೋಡಿ ಟ್ರಾಫಿಕಲ್ಲಿ ಮನೆಗೆ ಹೋಗ್ತಾಯಿದ್ದೀನಿ. ಬಿಕಾಸ್ ನನ್ನ ಫೋನಲ್ಲಿ 10% ಅಷ್ಟೇ ಚಾರ್ಜ್ ಇರೋದು. ಇವಾಗ ಒಂದು 500 ರೂಪಾಯಿ ಮಾಡಿಕೊಂಡೆ ಒಂದು 2-3 ಅವರ್ಗೆ. ಇವಾಗ ನಮ್ಮ ನಡೆ ಮನೆ ಕಡೆ. ಮತ್ತೆ ಫೋನ್ ಚಾರ್ಜ್ ಆದಮೇಲೆ ಮತ್ತೆ ಬರ್ತೀನಿ ರ್ಯಾಪಿಡೋ ಮಾಡೋಕ್ಕೆ. ಬನ್ನಿ ಮನೆಗೆ ಹೋಗೋಣ. ಮನೆಗೆ ಬಂದೆ. ಮನೆಗೆ ಬಂದು ಚಾರ್ಜ್ ಹಾಕಿದ್ದೀನಿ. ಆದರೆ ಅಷ್ಟೊಂದು ಸ್ಪೀಡಾಗಿ ಚಾರ್ಜ್ ಆಗ್ತಾರೆ. ನನ್ನ ಫೋನ್ ಇಶ್ಯೂ ಆಗಿಬಿಟ್ಟಿದೆ. ಚಾರ್ಜ್ ತುಂಬ ಲೇಟ್ ಆಗುತ್ತೆ ಗೈಸ್. ನೋಡಿ, ನಮ್ಮ ಇವಾಗ ತಾನೇ ದೇವ್ರ ಪೂಜೆ ಮಾಡಿದ್ದಾರೆ. ಸ್ನಾನ ಮಾಡಿಕೊಂಡು ನಾವು ಬಂದು ದೇವರಿಗೆ ಕೈಗೆ ಮುಗ್ದಿಲ್ಲ, ಇನ್ನು ಮುಗಿಬೇಕು. ನೋಡಿ, ನಮ್ಮ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. A few moments later. ಮನೇಲಿ ಫೋನ್ ಚಾರ್ಜ್ ಹಾಕ್ಕೊಂಡು ಎಡಿಟಿಂಗ್ ಇಲ್ಲ, ಇನ್ಸ್ಟಾಗ್ರಾಮ್ ಸ್ವಲ್ಪ ಇತ್ತು, ಅದೆಲ್ಲ ಮುಗಿಸ್ಕೊಂಡು ರ್ಯಾಪಿಡೋ ಮಾಡೋಕ್ಕೆ ಬಂದೆ. ಇವಾಗ ಟೈಮ್ ಎಷ್ಟಂದರೆ ಆಲ್ರೆಡಿ 11:30 ಆಗಿಬಿಟ್ಟಿದೆ. रुको जरा सबर करो. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಗೋಲ್ಗಪ್ಪ ಅಂಗಡಿ. ಇದು ಭಯ್ಯ. ಇಲ್ಲಿ ನೋಡಿ, ಇದು ಭಯ್ಯನೆಲ್ಲ ಐಟಮ್ಗಳು ನೋಡಿದ್ರಲ್ಲ. ರ್ಯಾಪಿಡೋದಲ್ಲಿ ಹೆಂಗೆ ಎಲ್ಲ ಐಟಮ್ ಎತ್ಕೊಂಡು ಹೋಗ್ತಿದೀವಿ ಅಂತ. ಇದು ರ್ಯಾಪಿಡೋನೋ ಇಲ್ಲ ಟೆಂಪೋನೋ ಆಟೋನೋ ಏನು ಅರ್ಥ ಆಗ್ತಾ ಇಲ್ಲ. ನಮ್ಮ ಭಯ್ಯ ಪಾಪ ಹೆಲ್ಪ್ ಮಾಡೋ ಅಂದ, ಅದಕ್ಕೆ ನಾವು ತಗೊಂಡು ಹೋಗ್ತಾ ಇದ್ದೀವಿ. ಭಯ್ಯ ಬಾತ್ ಕರೋ. ಭಯ್ಯಾಗೆ ಕನ್ನಡ ಸ್ವಲ್ಪ ಬರುತ್ತೆ. ಕನ್ನಡ ಮಾತಾಡ್ ಭಯ್ಯ. ಕೇಳಿಸಲ್ಲ ಬಿಡಿ ಗೈಸ್. ಇವಾಗ ಫುಲ್ ಗಾಡಿ ಓಡಿಸ್ತಿದ್ದೀವಲ್ಲ, ಗಾಳಿ ಇರುತ್ತೆ. ನಾನು ಮೈಕ್ ಹಾಕಿದ್ದೀನಿ, ಅದಕ್ಕೆ ಕೇಳಿಸ್ತೈತೆ. ಭಯ್ಯ ವಾಯ್ಸ್ ಕೇಳಿಸಲ್ಲ. ನೋಡಿದ್ರಲ್ಲ ನಮ್ಮ ರೈಡ್ ಹೆಂಗಿದೆ ಅಂತ. ಬೆಂಗಳೂರಲ್ಲಿ ಗೋಲ್ಗಪ್ಪ ಬಾಯ್ ಜೊತೆ ರ್ಯಾಪಿಡೋ ಬಾಯ್ ರೈಡ್. मतलब वो अलग ही लेवल का बंदा था. ಫೈನಲಿ ನಾನು ಪಾನಿಪುರಿ ಭಯ್ಯ ಡೆಸ್ಟಿನೇಷನ್ ರೀಚ್ ಆದ್ವಿ. ನೋಡಿ ಭಯ್ಯ ಪೂರಿದು ಮತ್ತು 2 ಬ್ಯಾಗು, ನಂದೊಂದು ಬ್ಯಾಗು, ಹೆಲ್ಮೆಟ್ಟು ಎಲ್ಲ ನೋಡಿ ಫುಲ್ಲು ಟೆಂಪೋದಲ್ಲಿ ಥರ ಐಟಮು. ಭಯ್ಯ ಹೋಗ್ತಾ ಇದ್ದಾನೆ ನೋಡಿ ಮನೆಗೆ ಐಟಮ್ ಎಲ್ಲ ಇಡೋಕ್ಕೆ. ಇವಾಗ ನಮ್ಮ ನಡಿ ಮನೆ ಕಡೆ. ಆರ್ಡ್ರ್ ಬಿದ್ದರೆ ಆರ್ಡ್ರ್ ಮಾಡೋದು, ಮನೆ ಕಡೆ ಆರ್ಡ್ರ್ ಬಿದ್ದರೆ ಮನೆಗೆ ಹೋಗೋದು. ನೋಡೋಣ ಬನ್ನಿ ಏನಾಗುತ್ತೋ ಏನೋ ಅಂತ. ಭಯ್ಯನ ಬಿಟ್ಟು ನಮ್ಮ ನಡೆ ಮನೆ ಕಡೆ. ಆರ್ಡ್ರ್ ಯಾವುದು ಬಿಡಲಿಲ್ಲ, ವೆಯ್ಟ್ ಮಾಡಿದೆ. ಇಂದಿರಾನಗರ ಹತ್ರ ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ಟ್ರಾಫಿಕ್ ಐತೆ ಬೆಂಗಳೂರಲ್ಲಿ ಇಷ್ಟೊತ್ತಾದರೂ ಅಂತ. ಹಿಂದ್ಗಡೆ ಫುಲ್ಲು ಟ್ರಾಫಿಕ್ ಇತ್ತು.
ಟೈಮ್ ನೋಡಿ ಆಲ್ರೆಡಿ 1:15. ವೈ ಬಿಕಾಸ್ ಮೆಟ್ರೋ ವರ್ಕ್ ನಡೀತಿದೆ, ಅದಕ್ಕೆ ಇಷ್ಟೊಂದು ಟ್ರಾಫಿಕ್ಕು. ಅದೇ ರೀಸನ್ನು, ಬೇರೆ ಏನಿಲ್ಲ ರೀಸನ್ನು. ಇವಾಗ ನಮ್ಮ ನಡೆ ಮನೆ ಕಡೆ ನೆನ್ನೆ ಹೇಳಿದ್ನಲ್ಲ ಕಂಬ್ಯಾಕು ಚಾಲೆಂಜ್ ಅದು ಇದು ಅಂತ, ಇವತ್ತು ಅದನ್ನು ಸಕ್ಸಸ್ ಮಾಡಿದ್ದೀನಿ. ಮನೆಗೆ ಹೋಗಿ ಹೇಳ್ತೀನಿ ನಿಮಗೆ ಅರ್ನಿಂಗ್ಸ್ ಎಷ್ಟಾಯಿತು ಏನು ಅಂತ. ಫೈನಲಿ ಬಂದೆ ಮನೆಗೆ. ಅಮ್ಮ ನಿದ್ದೆ ಮಾಡ್ತಿದ್ದಾರೆ ಅಲ್ಲಿ, ಅದಕ್ಕೆ ನಾನು ರೂಮಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಡಿಸ್ಟರ್ಬ್ ಮಾಡಿಬಿಡೋರಿಗೆ ಅಂತ. ಡೈರೆಕ್ಟ್ ನಿಮಗೆ ಇವತ್ತು ನನ್ನ ಅರ್ನಿಂಗ್ಸ್ ತೋರಿಸ್ತೀನಿ ಬನ್ನಿ. ಇಷ್ಟು ದಿನ ನೀಟಾಗಿ ಮಾಡಿಲ್ಲಲ್ಲ, ನಾಳೆಯಿಂದ ಕಂಬ್ಯಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ನೋಡಿದ್ರಲ್ಲ. ಮಧ್ಯಾಹ್ನ ಸ್ವಲ್ಪ ಹೊತ್ತು ಹೋಗಿದ್ದೆ, ಮತ್ತು ಮಧ್ಯಾಹ್ನ ಬಂದಾದಮೇಲೆ ಸಂಜೆ ಮನೆಗೆ ಬಂದು ಮತ್ತೆ ಹೋಗಿದ್ದೆ. ಇವತ್ತು ಅರ್ನಿಂಗ್ಸ್ ನೋಡಿ ಗೈಸ್, 8 hours 1078 ಪ್ಲಸ್ ಜಾಬಲ್ಲಿ ಒಂದು 200 ರೂಪಾಯಿ ಇದೆ ಕ್ಯಾಶು. 200 ರೂಪಾಯಿ ಎಲ್ಲೋಯ್ತು? ಹಾಂ ಇದೆ, ಎಲ್ಲ ಬಂದುಬಿಟ್ಟಿತ್ತು ಗೈಸ್ ಬಾಯಿಗೆ, ಪ್ರಾಣನೇ ನೋಡಿ ಗೈಸ್. ಇದು ಆಫ್ಲೈನ್ ಆರ್ಡರ್ 200 ರೂಪಾಯಿ. ಇವತ್ತು ಟೋಟಲ್ ಅರ್ನಿಂಗ್ಸ್ ಬಂದು 1278, 200 ರೂಪಾಯಿ ಸೇರಿಸಿದ್ರೆ. ನೋಡಿದ್ರಲ್ಲ ಗೈಸ್, ಫೈನಲಿ ಅಂದ್ಕೊಂಡಂಗೆ ಕಂಬ್ಯಾಕ್ ಮಾಡಿದೆ. ಈ ಕನ್ಸಿಸ್ಟೆನ್ಸಿ ನನಗೆ ಮೇಂಟೈನ್ ಮಾಡ್ತೀನಿ ಅಷ್ಟೇ ಗೈಸ್. ಇವಾಗ ತಿಂದು ಎಡಿಟ್ ಇವಾಗೆ ಮಾಡಿ ಮಲ್ಕೊಬೇಕು. ಆವಾಗ ನಾಳೆ ಆರಾಮಾಗಿ ಆನ್ಲೈನ್ ಕ್ಲಾಸ್ ಕೇಳ್ಕೊಂಡು ಕ್ಲಾಸ್ ಮುಗಿದ್ಮೇಲೆ ಮತ್ತೆ ರ್ಯಾಪಿಡೋ ಸ್ಟಾರ್ಟ್ ಮಾಡ್ಕೊಬೋದು. ಇವಾಗ ಎಡಿಟ್ ಮಾಡಬೇಕು ಊಟ ಮಾಡಿ. ಓಕೆ ಗೈಸ್, ಇವತ್ತಿನ ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಯಾರ್ಯಾರು ಅಕೌಂಟ್ನ ಹಂಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾರ್ಯಾರು ಮಾಡಿಲ್ಲ ಅವರು ಬೇಗ ಮಾಡ್ಕೊಳ್ಳಿ ಗೈಸ್. ಎಲ್ಲರಿಗೂ ಶೇರ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ. 70 ಐತೆ ಫಾಲೋವರ್ಸ್, ಜಾಸ್ತಿನೇ ಆಗ್ತಾಯಿಲ್ಲ.